ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಧಿಕಾ ತನ್ನ ಮಾಯಾಜಾಲ ಬೀಸಿ ಇಂದಿರಾ ಮತ್ತು ಪಂಕಜನ ಬದಲಾಯಿಸ್ಬಿಟ್ಟಿದ್ದಾಳೆ. ನಾವು ಒಂಚೂರು ಸದ್ರ ಕೊಟ್ರೆ ನಮ್ಮನ್ನು ಬದಲಾಯಿಸ್ಬಿಡ್ತಾಳೆ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನಾನೇನ್ ಪಂಕಜನೂ ಅಲ್ಲ, ಇಂದಿರಾನೂ ಅಲ್ಲ. ನಾನೇ ಬೇರೆ, ನನ್ ಸ್ಟೈಲೇ ಬೇರೆ. ಆ ರಾಧಿಕಾ ಬಂದು ಎಷ್ಟೇ ಪೂಸಿ ಹೊಡೆದ್ರೋ ನಾನಲ್ಲ, ನನ್ನ ಎಡಗಾಲಿನ ಹೆಬ್ಬೆಟ್ಟು ಕೂಡ ಬಗ್ಗಲ್ಲ. ದೊಡ್ಡಪ್ಪ, ದೊಡ್ಡಮ್ಮ, ಯಾಕೆ ಇಲ್ಲಿಬ್ರೆ ಸಪರೇಟ್ ಆಗಿ ನಿಂತಿದ್ದೀರಾ? ಬನ್ನಿ. ಅಲ್ಲಿ ನಾವ್ಯಾಕ್ ಬಿಡ? ಅಲ್ಲ, ಅಲ್ಲಿ ರಾಧಿಕಂಗ್ ಡ್ರೆಸ್ ಸೆಲೆಕ್ಟ್ ಮಾಡಿರೋದು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಿ ಬನ್ನಿ. ಅಲ್ಲಿ ಆ ಪಾಳ್ಮುಖದ ಪಂಕಜಮ್ಮನೆ ಮುಂದೆ ನಿಂತು ಎಲ್ಲಾ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾಳಲ್ಲಪ್ಪ. ಇನ್ನು ನಾವೇನ್ ಅಲ್ಲಿಗೆ ಬಂದು ಯಾವ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು? ಈಗ ನಿಮ್ ಕಣ್ಣಿಗೆ ನಾವ್ ಕಾಣಿಸ್ತಾ ಇಲ್ಲ ಕಣಪ್ಪ. ನೆನ್ನೆ ಬಂದ ಪಂಕಜ, ಇವತ್ತು ಬಂದ ಇಂದಿರಾ ಅಷ್ಟೇ ನಿಮ್ ಕಣ್ಣಿಗೆ ಕಾಣಿಸ್ತಾ ಇರೋದು. ಕೃತಜ್ಞತೆನೇ ಇಲ್ದೇ ಇರೋ ಕುಟುಂಬ ಕಣಪ್ಪ ನಿಮ್ದು. ದೊಡ್ಡಮ್ಮ, ಹಾಗೆಲ್ಲ ಹೇಳ್ಬೇಡಿ. ಯಾವತ್ತಿದ್ರು ನಮ್ಗೆ ನೀವೇ ಮೊದ್ಲು. ಏಯ್, ಸಾಕು ನಿಲ್ಸೋ. ಇವೆಲ್ಲ ಕೇಳಕ್ ಚೆನ್ನಾಗಿರತ್ತೆ. ಹೋಗ್ ನಿನ್ ತಂಗಿ ಬಟ್ಟೆ ತೆಗಿ ಹೋಗು, ನಾವಿಲ್ಲೇ ನಿಂತಿರ್ತೀವಿ. ದೊಡ್ಡಪ್ಪ, ಏನ್ ದೊಡ್ಡಪ್ಪ ನೀವು ಎಲ್ಲದಕ್ಕೂ ಕೋಪ ಮಾಡ್ಕೋತಿರಲ್ಲ. ಬನ್ನಿ ದೊಡ್ಡಪ್ಪ ನೀವು. ಬನ್ನಿ ದೊಡ್ಡಪ್ಪ. ಬನ್ನಿ. ಕೈ ಬಿಡು. ಏಯ್ ಏಯ್ ಕಾಶಿ ಕೈ ಬಿಡು. ಕಾಶಿ ಕೈ ಬಿಡು. ಬಿಡೋ ಕೈನಾ. ಬನ್ನಿ ದೊಡ್ಡಪ್ಪ. ರಾಧಿಕಾ, ನೀನ್ ಸೆಲೆಕ್ಟ್ ಮಾಡಿರೋ ಬಟ್ಟೆನೆಲ್ಲ ಇವ್ರು ತೋರ್ಸು. ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳ್ತಾರೆ. ಸರಿ ದೊಡ್ಡಪ್ಪ, ದೊಡ್ಡಮ್ಮ, ಇದು ಹೇಗಿದೆ? ಚೆನ್ನಾಗಿಲ್ಲ. ಇದು ಅದು ಚೆನ್ನಾಗಿಲ್ಲ, ಹಳೇ ಡಿಸೈನ್. ಕರೆಕ್ಟ್ ಆಗಿ ಹೇಳಿದ್ರಿ. ಅದಕ್ಕೆ ರಾಧಿಕಾ ಅದನ್ ಬಿಟ್ಟು ಬೇರೆನ ಸೆಲೆಕ್ಟ್ ಮಾಡಿದಾಳೆ.